ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಡಿ.ಕೆ. ಶಿವಕುಮಾರ್ ಅವರ ಮೊದಲ ಹಂತದ ಸಚಿವ ಸಂಪುಟ ಈಗಾಗಲೇ ಸಿದ್ಧವಾಗಿರುವಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಇದರ ಮಧ್ಯೆ ಸರಿಯಾಗಿ ಕೆಲವರು ಖಾತೆ ವಹಿಸಿಕೊಂಡಿಲ್ಲ ಅನ್ನುವಂಥ ಕಾರಣಕ್ಕೆ ಏಕಾಂಗಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಆಡಳಿತವನ್ನು ಮಾಡ್ತಾ ಇರುವಂಥದ್ದು ಕೂಡ ತಮಗೆಲ್ಲರಿಗೂ ಗೊತ್ತೇ ಇದೆ. ಮೊದಲ ಪಟ್ಟಿಯಲ್ಲಿ ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣದ ಸಂದರ್ಭದಲ್ಲಿ ಅವರ ಒಟ್ಟಿಗೆ 13 ಜನ ಸಚಿವರುಗಳು ಅವರ ಜೊತೆಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಪ್ರಮಾಣ ವಚನ ಸ್ವೀಕರಿಸಿದಂತಹ 2 ದಿನಗಳ ಒಳಗಡೆ ಅವತ್ತು ರಾತ್ರಿಯ ತನಕವೂ ಕೂಡ ಅವರೆಲ್ಲರಿಗೂ ಕೂಡ ಖಾತೆ ಹಂಚಿಕೆ ಆಯಿತು. ಖಾತೆ ಹಂಚಿಕೆ ವಿಚಾರದಲ್ಲಿ ಕೆಲವರಿಗೆ ಅಸಮಾಧಾನ ಇತ್ತು ಅನ್ನುವಂಥ ಕಾರಣಕ್ಕೆ ಅದು ಇನ್ನೂ ಕೂಡ ಗೊಂದಲಗಳಿಗೆ ತೆರೆ ಬಿದ್ದಿಲ್ಲ. ಒಂದಷ್ಟು ಜನರಿಗೆ ಅಸಮಾಧಾನ ಇದ್ದಿದ್ದೇ ಹೈಕಮಾಂಡ್ ಮಟ್ಟಕ್ಕೆ ಹೋದ್ರು, ನಾಯಕರ ಜೊತೆ ಸಭೆ ಮಾಡಿದ್ರು, ಡಿ.ಕೆ. ಶಿವಕುಮಾರ್ ಕೂಡ ಸಭೆ ಮಾಡಿದ್ರು, ಕೆಲವರನ್ನ ಮನವೊಲಿಸಿದ್ರು, ಕೆಲವರು ಮನವೊಲಿಕೆ ಇನ್ನೂ ಕೂಡ ಆಗಿಲ್ಲ. ಹೈಕಮಾಂಡ್ ನಾಯಕರ ಭೇಟಿ ಕಾಯ್ತಾ ಇದ್ದಾರೆ. ಬಟ್ ಸ್ಟಿಲ್ ಇದರ ಮಧ್ಯೆ ಕೃಷ್ಣ ಬೈರೇಗೌಡರು ಅವರು ಕೊಟ್ಟಿರುವಂತಹ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಪೂರ್ಣವಾಗಿ ಕೊಟ್ಟಿಲ್ಲ ಅನ್ನುವಂತಹ ಕಾರಣಕ್ಕೆ ಅಸಮಾಧಾನಿತರಾಗಿದ್ದರು. ಈ ಮಧ್ಯೆ ಅವರು ಇವತ್ತು ಎಲ್ಲರ ಜೊತೆ ಸಭೆ ಮಾಡಿದ್ದಾರಂತೆ, ಖಾತೆ ವಹಿಸಿಕೊಂಡಿದ್ದಾರಂತೆ ಕೃಷ್ಣ ಬೈರೇಗೌಡರು. ಬಟ್ ಇನ್ನುಳಿದಂತೆ ಅಂದರೆ ಒಟ್ಟಾರೆ 33 ಸಚಿವ ಸ್ಥಾನಗಳು ಇರುವಂಥದ್ದು, ಅದರ ಪೈಕಿ 13 ಸಚಿವ ಸ್ಥಾನ ಭರ್ತಿಯಾಗಿರುವಂಥದ್ದು, ಇನ್ನು 20 ಸಚಿವ ಸ್ಥಾನಗಳು ಬಾಕಿ ಇದೆ. ಹೀಗಾಗಿ ಇದಕ್ಕೆ ಬರೋಬ್ಬರಿ ಎಲ್ಲ ಶಾಸಕರು ಯಾರು ಸಚಿವಾಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಕೂಡ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಕದ ತಡ್ತಾ ಇದ್ದಾರೆ. ಎ.ಸಿ.ಸಿ ಮಲ್ಲಿಕಾರ್ಜುನ ಖರ್ಗೆ ಎ.ಸಿ.ಸಿ ಅಧ್ಯಕ್ಷರು ಅವರ ಬಾಗಿಲನ್ನು ತಡ್ತಾ ಇದ್ದಾರೆ, ನಮಗೂ ಕೊಡಿಸಿ ಅಂತ. ಇನ್ನು ಕೆಲವರಂತೂ ಹೈಕಮಾಂಡ್ ನಾಯಕರನ್ನೇ ಭೇಟಿಯಾಗೋದಕ್ಕೆ ಕಾಯ್ತಾ ಇದ್ದಾರೆ. ಹೀಗಾಗಿ 2ನೇ ಪಟ್ಟಿ ಯಾಕೆ ಇನ್ನುಳಿದಿರುವಂಥದ್ದು 2 ವರ್ಷ ಆದ್ದರಿಂದ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಇವರ ಕೆಲಸಗಳನ್ನು ಆರಂಭಿಸಬೇಕು. ಉತ್ತಮವಾದಂಥ ಆಡಳಿತ ಡಿ.ಕೆ. ಕೊಟ್ಟರು ಅಂತ ಹೇಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇವರ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಆಡಳಿತವನ್ನು ಶುರು ಮಾಡಬೇಕು, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕಾಗತ್ತೆ. ಡಿಲೇ ಆದಷ್ಟು ಇವರ ಸರ್ಕಾರಕ್ಕೆ ಕೆಟ್ಟ ಹೆಸರು, ಮುಖ್ಯಮಂತ್ರಿಗಳಿಗೆ ಕೆಟ್ಟ ಹೆಸರು, ಸಚಿವರುಗಳಿಗೆ ಕೆಟ್ಟ ಹೆಸರು ಅನ್ನುವಂಥ ಗೊತ್ತಾಗ್ಬಿಟ್ಟಿದೆ. ಹೀಗಾಗಿ ಒಂದೇ ಸ್ಟ್ರೆಚ್ಚಲ್ಲಿ ಉಳಿದಿರುವಂತಹ 20 ಸಚಿವ ಸ್ಥಾನಗಳನ್ನು ಭರ್ತಿ ಮಾಡಿಬಿಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಇದ್ದ ಹಾಗೆ ಕಾಣಿಸ್ತಾ ಇದೆ. ಎಸ್, ಇನ್ನೇನು ಕೆಲವೇ ದಿನಗಳಲ್ಲಿ ಬಿ.ಕೆ. ಹರಿಪ್ರಸಾದ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಪದಗ್ರಹಣ ಸಮಾರಂಭ ಇಟ್ಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಬಿ.ಕೆ. ಹರಿಪ್ರಸಾದ್ ಪದಗ್ರಹಣ ಮಾಡಿದಂಥ ನಂತರದಲ್ಲಿ ಈ ಸಚಿವಾಕಾಂಕ್ಷಿಗಳು ಶಾಸಕರು ಯಾರಿದ್ದಾರಲ್ಲ ಅವರೆಲ್ಲೂ ಒಂದಷ್ಟು ಜನ ಕೆಲವರು ದೆಹಲಿಗೆ ಹೋಗ್ತಾ ಇದ್ದಾರಂತೆ. ಅವರೆಲ್ಲರೂ ಕೂಡ ಅಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಲಾಬಿ ಮಾಡಲಿಕ್ಕಿದ್ದಾರಂತೆ. ಅದಾದ ನಂತರ ಜೂನ್ 23ಕ್ಕೆ ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿ ನಾಯಕರನ್ನು ಹೋಗಿ ಭೇಟಿಯಾಗ್ತಾರಂತೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅವರ ಶಿಫಾರಸುಗಳನ್ನು ಮಾಡಿ ಜೂನ್ ಅಂತ್ಯದ ಒಳಗಡೆ, ಜೂನ್ 30ರ ಒಳಗಡೆ ಕಂಪ್ಲೀಟ್ಲಿ 20 ಸಚಿವ ಸ್ಥಾನಗಳನ್ನು ಭರ್ತಿ ಮಾಡಿ ಒಟ್ಟಾರೆ 33 ಸಚಿವ ಸಂಪುಟ ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟ ಪೂರ್ಣಗೊಳ್ಳತ್ತೆ. ಇನ್ಯಾವ ವಿಸ್ತರಣೆ, ಗೊಂದಲ, ರೀಶಫಲ್ ಇದ್ಯಾವುದು ಕೂಡ ಇಲ್ಲ. ಯಾಕಂದರೆ ಟೈಮೇ ಇಲ್ಲ ಅವ್ರ ಹತ್ರ. ಹೀಗಾಗಿ ಒಟ್ಟಿಗೆ ಪೂರಾ ಉಳಿದಿರುವಂಥ 20 ಪ್ಲಸ್ 13 33 ಕಂಪ್ಲೀಟ್ ಸಚಿವ ಸಂಪುಟವನ್ನು ಸಿದ್ಧಪಡಿಸಲೇಬೇಕು, ಸಿದ್ಧಪಡಿಸ್ತಾರೆ ಅನ್ನುವಂಥ ಮಾಹಿತಿಯಲ್ಲಿ ಈಗ ಹೈಕಮಾಂಡ್ ತನ್ನ ಲೆಕ್ಕಾಚಾರವನ್ನು ಇಟ್ಕೊಂಡಿದೆ. ಉಳಿದಿರುವಂಥ 20ರ ಪೈಕಿ ಬೇಕಾದಷ್ಟು ಲಾಭಿ ಇದೆ. ಹಿರಿಯ ಸಚಿವರುಗಳು ಕಾಯ್ತಾ ಇದ್ದಾರೆ. ಕೆಲವು ಶಾಸಕರು ಹಿರಿಯರು ಅಂದರೆ 3-4 ಬಾರಿ ಆಯ್ಕೆ ಆಗಿರುವಂಥ ಶಾಸಕರು ಕಾಯ್ತಾ ಇದ್ದಾರೆ, ನಮಗೆ ಬೇಕು ಅಂತ. ಕೆಲವರು ಹೊಸ ಮುಖಕ್ಕೆ ಮಣೆ ಹಾಕಿ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಈ ಒಂದು ಪೂರ್ಣಗೊಳ್ಳುವಂತಹ ಸಚಿವ ಸಂಪುಟದಲ್ಲಿ ಯಾರ ಕೈ ಮೇಲಾಗಿರುತ್ತೆ ಅನ್ನುವಂತಹ ಕುತೂಹಲ. ಅಗೇನ್ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿದ್ದಂಥವರು, ಸಿದ್ದರಾಮಯ್ಯನ ಆಪ್ತರಲ್ಲಿದ್ದಂಥವ್ರು ಯಾರಾದರೂ ಅವರದೇ ಕೈ ಪ್ರಾಬಲ್ಯ ಇರುತ್ತಾ? ಮತ್ತು ಅಥವಾ ಡಿ.ಕೆ. ಶಿವಕುಮಾರ್ ಹೇಳಿದಂಥವ್ರಿಗೆ ಅವಕಾಶ ಸಿಗುತ್ತಾ? ಹೆಚ್ಚಾಗಿ ಸಿದ್ದರಾಮಯ್ಯನವರ ಬಲ ಹೆಚ್ಚಿರುತ್ತಾ, ಡಿ.ಕೆ. ಶಿವಕುಮಾರ್ ಅವರ ಬಲವೇ ಹೆಚ್ಚಾಗಿರುತ್ತಾ ಉಳಿದಂಥ 20 ಸ್ಥಾನಗಳ ಪೈಕಿ ಎನ್ನುವಂತಹ ಕುತೂಹಲ. ಹೀಗಾಗಿ ಒಟ್ಟಾರೆ ಇದೆಲ್ಲದಕ್ಕೂ ತೆರೆ ಎಳೆಯೋದಕ್ಕೆ ಈಗ ಹೈಕಮಾಂಡ್ ನಾಯಕರು ಸಿದ್ಧವಾಗಿದ್ದಾರೆ. ಜೂನ್ 30ರ ಒಳಗಡೆ ಅಂದರೆ ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣ ನಂತರ ಕೆಲವು ಶಾಸಕರು ದೆಹಲಿಗೆ ಹೋಗ್ತಾರಂತೆ. ಜೂನ್ 23ಕ್ಕೆ ಸಿದ್ದರಾಮಯ್ಯನವರು ಡಿ.ಕೆ. ಶಿವರು ಒಟ್ಟಾಗಿ ಹೋಗಿ ಇದರ ಕಂಪ್ಲೀಷನ್ ಮಾಡಿಕೊಂಡು ಬಂದು ಜೂನ್ 30ರ ಒಳಗಡೆ ಅಂತಿಮವಾದಂಥ ಪಟ್ಟಿ ಸಿದ್ಧವಾಗಿ ಹೈಕಮಾಂಡ್ನ ಕಡೆಯಿಂದ ಘೋಷಣೆಯಾಗುತ್ತೆ. ಉಳಿದಿರುವಂಥ 20 ಸಚಿವ ಸ್ಥಾನಗಳು ಯಾರ್ಯಾರಿಗೆ ಸಿಗುತ್ತೆ, ಡಿ.ಕೆ.ಶಿ ಸಚಿವ ಸಂಪುಟದ ಸಹೋದ್ಯೋಗಿಗಳಾಗಿ ಯಾರ್ಯಾರಿರ್ತಾರೆ, ಯಾರ್ಯಾರಿಗೆ ಸಂತಸ, ಯಾರ್ಯಾರಿಗೆ ನಿರಾಸೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.